ರಾಜಕೀಯ ಧ್ರುವೀಕರಣಕ್ಕೆ ಭದ್ರ ತಳಹದಿ ಕೋಮುಲ್ ಚುನಾವಣೆಯಾಗಿದೆ. ಸಂಸದ ಮಲ್ಲೇಶ್ ಬಾಬು ಅಭಿಮತ ಕೋಮುಲ್ ನಿರ್ದೇಶಕರ ಚುನಾವಣೆ ಅತ್ಯಂತ ಮಹತ್ವದ್ದಾಗಿದ್ದು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. ಈ ನಿಟ್ಟಿನಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಹುನಕುಂದ ಬಿಎಂ ವೆಂಕಟೇಶ್ ಸ್ಪರ್ಧೆ ಮಾಡಲಿದ್ದು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕು ಎಂದರು. ಬಂಗಾರಪೇಟೆ ರಾಜಕಾರಣ ಅಸ್ತವ್ಯಸ್ತಗೊಂಡಿದೆ ಹಾಗೂ ಜೂನ್ 28ರಂದು ನಡೆಯಲಿರುವ ಕೋಮುಲ್ ನಿರ್ದೇಶಕರ ಚುನಾವಣೆಗೆ ಜೆಡಿಎಸ್ ಪಕ್ಷದಲ್ಲಿ ತಮ್ಮೇನಹಳ್ಳಿ ಚಂದ್ರಪ್ಪ ಮತ್ತು ಹನುಮಂತು ಪ್ರಬಲ ಆಕಾಂಕ್ಷಿಗಳಾಗಿದ್ದರು. ಆದರೆ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ಚಾಣಾಕ್ಷತನ, ಬುದ್ಧಿವಂತಿಕೆ ಹೊಂದಿರುವ ಅನುಭವಿ ರಾಜಕಾರಣಿ ಹುನಕುಂದ ವೆಂಕಟೇಶ್ ರವರನ್ನು ಮೈತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ಎಲೆಕ್ಷನ್ಸ್ ಈ ತಿಂಗಳ 25ನೇ ತಾರೀಕಿದೆ. ಡೈರೆಕ್ಟರ್ ಆಗಿ ಎಲೆಕ್ಷನ್ ಏನು ಆಗಿದೆ, ಅದಕ್ಕೆ ನಮ್ಮ NDA ಅಭ್ಯರ್ಥಿಯಾಗಿ ಹುನಕುಂದ ವೆಂಕಟೇಶ್ ಅಣ್ಣ ಅವ್ರನ್ನ ನೇಮಕ ಮಾಡಿದ್ದೀವಿ. ನಟರಾಜಣ್ಣ ಹೇಳ್ದಂಗೆ ತಮ್ಮೇನಹಳ್ಳಿ ಚಂದ್ರಪ್ಪ ಮತ್ತು ಹನುಮಂತು ಇವರು ನಮ್ಮ ಪಕ್ಷದಿಂದ ಕೇಳಿದ್ರು. ಆದರೆ ಒಂದು ಸೂಕ್ತ ಅಭ್ಯರ್ಥಿ ಮತ್ತು ಯಾಕಂದರೆ ಇಲ್ಲಿ ಏನು ನಡೀತಾ ಇದೆ ಬಂಗಾರಪೇಟೆ ಕ್ಷೇತ್ರದ್ದೆಲ್ಲ ಗೊತ್ತು ನಿಮಗೆ. ಅಂಥ ಒಂದು ಅಭ್ಯರ್ಥಿನ ಫೈಟ್ ಮಾಡಬೇಕಂದ್ರೆ ಚಾಣಕ್ಯತನ ಮತ್ತು ಏನು ಎಲೆಕ್ಷನ್ಸ್ ಫೇಸ್ ಮಾಡಿದಾರೋ ಅಂಥವ್ರು ಒಬ್ಬರು ಬೇಕು ಅಂತ ನಾವು ವೆಂಕಟೇಶ್ ಅಣ್ಣನ ನೇಮಕ ಮಾಡಿದ್ದೀವಿ. JDS ಮತ್ತು BJP ಎರಡೂ ಪಕ್ಷ ಸೇರಿ ಈ ಎಲೆಕ್ಷನ್ ಒಗ್ಗಟ್ಟಾಗಿ ಮಾಡಿ ವೆಂಕಟೇಶ್ ಅಣ್ಣ ಗೆಲ್ಲಿಸ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ. ಜೊತೆ ಏನು ನಮ್ಮ ಮತದಾರರಿಗೆ ನಾವು ಏನು ಹೇಳ್ತೀವಿ ಅಂದರೆ ಸೂಕ್ತ ಅಭ್ಯರ್ಥಿ ಏನು ಅಂತ ನೀವು ಯೋಚನೆ ಮಾಡಿ ಓಟ್ ಹಾಕಿ, ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ. ಬಟ್ ಈ ಎಲೆಕ್ಷನ್ನು ಏನು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಇವಾಗ ನೋಡ್ತೀವೋ ಅದು ಮುಂದೆ ಜಿಲ್ಲಾ ಪರಿಷತ್ತು ಮತ್ತು ತಾಲೂಕು ಪಂಚಾಯತಿ ಎಲ್ಲ ಒಂದಾಗಿ ಫೇಸ್ ಮಾಡೋಕ್ಕೆ ಇದೊಂದು ಬುನಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಮ್ಮತವಾಗಿ ಒಗ್ಗಟ್ಟಾಗಿ ಈ ಚುನಾವಣೆ ಎದುರಿಸಬೇಕು ಅಂತ ನಿರ್ಧಾರ ಮಾಡಿ ವೆಂಕಟೇಶ್ ಅವ್ರನ್ನ ನಾವು ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಇಲ್ಲಿ ರೈತರು ಅಂತ ಯಾರು ಹೋಗಬೇಕಾಗಿತ್ತು, ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಅವಕಾಶ ಇವತ್ತು ಕುಂಠಿತವಾಗಿದೆ. ಇಲ್ಲಿ ನಮಗೆ ಗೊತ್ತಿರೋ ಥರ ಇಲ್ಲಿನ ಶಾಸಕರೇ ಅಭ್ಯರ್ಥಿ ಆಗ್ತಾರೆ ಅಂತ ಒಂದು ಮಾತಿದೆ. ಅವರ ಒಂದು ಡೆಲಿಗೇಟ್ ಈಗಾಗಲೇ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೋ ನಾವು ಅದಕ್ಕೆ ನಾವು ತಲೆ ಬಾಗ್ತೀವಿ. ಶಾಸಕರೇ ಕ್ಯಾಂಡಿಡೇಟ್ ಆದರೂ ಕೂಡ ನಾವು ನಮ್ಮ ಅಭ್ಯರ್ಥಿ ಪ್ರಬಲವಾಗಿ ಪೋಟಿ ಕೊಡ್ತಾರೆ. ಮತದಾರರು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತು. ವೆಂಕಟೇಶ್ ಅವ್ರನ್ನ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡ್ತಾರೆ. ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರಾಗಲಿ ಯಾರಿಗೂ ಎದುರೋ ನೆಸಿಟಿ ಇಲ್ಲ. ಹಾಲು ಉತ್ಪಾದಕ ಸಂಘದ ಚುನಾವಣೆ ಪ್ರಯುಕ್ತ ಇವತ್ತು ಬಂಗಾರಪೇಟೆ ಕ್ಷೇತ್ರದ ಚುನಾವಣೆಗಾಗಿ ಬಂದಿದೆ. ಈ ಚುನಾವಣೆ ರೈತರಿಗೆ ಸಂಬಂಧಪಟ್ಟತಕ್ಕಂಥ ಚುನಾವಣೆ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಮುಖಂಡರು ಮತ್ತು JDS ಮುಖಂಡರು ಒಗ್ಗಟ್ಟಾಗಿ ನಮ್ಮ ಸನ್ಮಾನ್ಯ ಸಂಸದರು ಮನೆಗೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಎರಡೂ ಪಕ್ಷದವ್ರು ಕೂತ್ಕೊಂಡು ಏನು ನಾವು MP ಚುನಾವಣೆ ಮಾಡಿದ್ವೋ ಆ ರೀತಿ ಮಾಡೋಣ ಅಂತಕ್ಕಂಥ ಮಾತು ಹೇಳುವಾಗ ಅವ್ರು ಭಾಳ ಖುಷಿಯಾಗಿ ಹೌದಣ್ಣ ನಿಜ ಮಾಡಬೇಕು, ನಾವು ಈ ಮುಂದೆ ಯಾವುದೇ ಚುನಾವಣೆ ಬರಲಿ ನಾವೆಲ್ಲ ಒಗ್ಗಟ್ಟಾಗಿ ಒಮ್ಮತ್ತಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳುವಾಗ ನಾವೆಲ್ಲ ಕೂಡ ಭಾಳಷ್ಟು ಸಂತೋಷ ಆಯಿತು. ಎರಡೂ ಪಕ್ಷದ ಮುಖಂಡರು ಮತ್ತು ಒಟ್ಟಿಗೆ ಕೂತ್ಕೊಂಡು 3 ಜನ ಆಕಾಂಕ್ಷಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ವಿ. ಅನೇಕ ಮುಖಂಡರು ಅಂತಕ್ಕಂಥ ನಟರಾಜ್ ಅವರು ಕೂಡ ಅಲ್ಲಿ ಬಂದಿದ್ದರು. ನಮ್ಮ ಕಡೆ ಅನೇಕ ಮುಖಂಡರು ಸೀತಾರಾಮಪ್ಪ, ಮಾರ್ಕೊಂಡಪ್ಪ, ನಮ್ಮ ಅಭ್ಯರ್ಥಿ ವೆಂಕಟೇಶ್ ಅವರು, ಆಮೇಲೆ ಆಕಾಂಕ್ಷಿರ್ತಕ್ಕಂಥ ರಮೇಶು ಮತ್ತು ಚಂದ್ರು ಮತ್ತು ಹನುಮಂತು, ಇನ್ನು ನಮ್ಮ ಮುನಿಯಪ್ಪನವರು ಮತ್ತು ನಾರಾಯಣ ಎಲ್ಲ ಒಟ್ಟಿಗೆ ಅನೇಕ ಎರಡೂ ಪಕ್ಷದ ಮುಖಂಡರು ಹೆಸರು ಹೇಳೋಕ್ಕೂ ಒಂದು 20-25 ಜನ ಇದ್ವಿ. ಒಟ್ಟಾರೆ ಕೂತ್ಕೊಂಡು ಚರ್ಚೆ ಮಾಡುವಾಗ ಅವರು ಕೂಡ ಕೆಲವು ವಿಚಾರಗಳು ಹೇಳಿದ್ರು. ನಮಗೊಂದು ಅವಕಾಶ ಮಾಡಿಕೊಡಿ, ನಾವು ಮುಂದೆ ಬೆಳಿಬೇಕು ಅಂತಕ್ಕಂಥ ಮಾತನ್ನು ಹೇಳುವಾಗ ನಿಜ ಯಾವುದೇ ಚುನಾವಣೆ ಬರಲಿ ಅಭ್ಯರ್ಥಿ ಆಗಬೇಕು ಆಕಾಂಕ್ಷೆ ಆಗ್ತಕ್ಕಂಥವ್ರು ಕೇಳ್ತಕ್ಕಂಥ ಧರ್ಮ. ಆದರೆ ಇಲ್ಲಿರೋ ವಿಚಾರಗಳಲ್ಲಿ ನೋಡಿಕೊಂಡು ಆಯ್ತಣ್ಣ ನೀವೆಲ್ಲ ಏನು ತೀರ್ಮಾನ ಮಾಡ್ತಿರೋ ಆ ತೀರ್ಮಾನ ನಾವು ಭದ್ರ ಆಗ್ತೀರೋ ಅಂತಕ್ಕಂಥ 3 ಜನ ಹೇಳುವಾಗ ನಾವೊಂದು 5-6 ಜನ ಕೂತ್ಕೊಂಡು ತೀರ್ಮಾನ ಮಾಡಿಕೊಂಡ್ವಿ. ವೆಂಕಟೇಶ್ ಅವರು ಸುಮಾರು ಸಲ ಎಲೆಕ್ಷನ್ ನಿಂತು ಈ ಕೋಮಲ್ ಎಲೆಕ್ಷನಲ್ಲಿ ನಿಂತು ಅವರು
ಫೈಟ್ ಮಾಡಿ ಇನ್ನೊಂದು ಸಲ ಅವರು ವಾಪಸ್ ತಗೊಂಡಿರ್ತಕ್ಕಂಥದ್ದನ್ನು ಅನುಭವ ಇದೆ ಅಂತಕ್ಕಂಥದ್ದನ್ನು ನಮ್ಮ ಮಲ್ಲೇಶ್ ಬಾಬು ಅವರು ಸಂಸದರು ಯೋಚನೆ ಮಾಡಿ ಆಯಿತು ಹಿರಿಯರಿದ್ದಾರೆ ನಮ್ಮವ್ರಿಗೆ ಮುಂದಿನ ದಿನ ಬಂದಕ್ಕಂಥ ಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತು ಹೇಳುವಾಗ ಖಂಡಿತ ಮಾಡೋಣ ಬಾಬು ಅವರೇ. ಯಾಕಂದರೆ ನಾವಿಬ್ಬರು ಒಂದಾಗಿರೋದ್ರಿಂದ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವಿಬ್ಬರು ಒಂದಾಗೆ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಅವರಿಬ್ಬರು ಕೂಡ ಅವ್ರು ಸಮಜಾಯಿಷಿ ಮಾಡಿ ಆಯ್ತಪ್ಪ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಳ್ಳೋಣ, ಈ ಚುನಾವಣೆಗೆ ಉನ್ಕುಂದೂರು ವೆಂಕಟೇಶ್ವರ್ಗೆ ಅವಕಾಶ ಮಾಡಿಕೊಡೋಣ ಅನ್ನತಕ್ಕಂಥ ತೀರ್ಮಾನ ಆಗಿದೆ.